ಒಮ್ಮೆ ಯೋಚನೆ ಮಾಡಿ, ಕಬ್ಬನ್ ಪಾರ್ಕ್ನಲ್ಲಿ ಉದುರುವ ಎಲೆಗಳು ಅಥವಾ ಮಧ್ಯಾಹ್ನ ಊಟದ ಡಬ್ಬಿಯಲ್ಲಿ ಉಳಿದು ಬಿಸಾಕಿದ ಬಾಳೆಹಣ್ಣಿನ ಸಿಪ್ಪೆ ಇವೆಲ್ಲ ಮಣ್ಣಿನಲ್ಲಿ ಹಾಗೆ ಕರಗದೆ ಉಳಿದ್ಬಿಟ್ರೆ ಇಡೀ ಭೂಮಿ ಎಷ್ಟು ಗಲೀಜಾಗಿರುತ್ತಿತ್ತಲ್ವಾ? ಖಂಡಿತ. ಸೊ ನಮ್ಮ ಇವತ್ತಿನ ಈ ಮಾಹಿತಿಗಳ ಆಳವಾದ ಹುಡುಕಾಟದಲ್ಲಿ ಕಣ್ಣಿಗೆ ಕಾಣದ ಈ ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ನಮ್ಮ ಭೂಮಿಯ ಟೈನಿ ಸೂಪರ್ ಹೀರೋಸ್ ಥರ ಹೇಗೆ ಕೆಲಸ ಮಾಡ್ತಾವಂತ ನೋಡೋಣ. ಲೇಖನಗಳ ಪ್ರಕಾರ ಇವು ಬರೀ ಕಸ ಗುಡಿಸೋದಲ್ಲ, ನಮ್ಗೆ ಇಷ್ಟವಾದ ಅಡ್ಗೆ ಮಾಡೋಕ್ಕೂ ಇವೇ ಕಾರಣ. ಹೌದು, ಈ ಮೈಕ್ರೋಬ್ಸ್ ನಿಜಕ್ಕೂ ಅದ್ಭುತ. ನಮ್ಮ ಮುಂದಿರುವ ನೋಟ್ಸ್ ಪ್ರಕಾರ ಈ ಪ್ರಕ್ರಿಯೆಯನ್ನು ಡಿಕಂಪೊಸಿಷನ್ ಅಂತ ಕರೀತಾರೆ. ಅಂದ್ರೆ ಸತ್ತ ಗಿಡಗಳು ಮತ್ತೆ ಕಸಾನ ತಿಂದು ಅವುಗಳನ್ನ ಒಡೆದು ಮ್ಯಾನ್ಯೂರ್ ಅಥವಾ ಗೊಬ್ಬರ ಮಾಡ್ತಾವಲ್ವಾ? ಎಕ್ಸಾಕ್ಟ್ಲಿ. ಈ ಮ್ಯಾನ್ಯೂರಿಂದ ನ್ಯೂಟ್ರಿಯೆಂಟ್ ರಿಸೈಕ್ಲಿಂಗ್ ಆಗಿ ಸಾಯಿಲ್ ಫರ್ಟಿಲಿಟಿ ಹೆಚ್ಚಾಗುತ್ತೆ. ಆದ್ರೆ ಈ ಮೈಕ್ರೋಬ್ಸ್ಗೆ ಕೆಲಸ ಮಾಡೋಗೆ ಆಪ್ಟಿಮಲ್ ಟೆಂಪರೇಚರ್ ಮತ್ತೆ ಸ್ವಲ್ಪ ಮಾಯಿಶ್ಚರ್ ಬೇಕು. ಓ, ಸ್ವಲ್ಪ ಬೆಚ್ಚಗೆ ಮತ್ತೆ ತೇವಾಂಶ ಇರಬೇಕು. ಅಂದ್ರೆ ಇವು ಪ್ರಕೃತಿಯ ಕಸಗುಡಿಸುವರಿದ್ದಾಗೆ. ಆದ್ರೆ ನಂಗೊಂದು ಡೌಟ್ ಇದೆ, ಇವು ಕಸದ ತೊಟ್ಟಿಯಲ್ಲಿ ಇರ್ತಾವೆ ಸರಿ, ಆದ್ರೆ ನಮ್ಮ ಅಡ್ಗೆ ಮನೆಯಲ್ಲಿ ಇಡ್ಲಿ ದೋಸೆಗೂ ಇವೇ ಕಾರಣ ಅಂತ ಓದಿದಾಗ ನಂಬೋಕ್ ಕಷ್ಟ ಆಯ್ತು. ನಂಬಲೇಬೇಕು. ಆ ಮ್ಯಾಜಿಕ್ ಹೆಸರೇ ಫರ್ಮೆಂಟೇಷನ್. ಉದಾಹರಣೆಗೆ, ಬ್ರೆಡ್ ಮಾಡೋಕೆ ಈಸ್ಟ್ ಬಳಸಿದಾಗ ಅದು ಹಿಟ್ನಲ್ಲಿರೋ ಸಕ್ಕರೆ ತಿಂದು ರೆಸ್ಪಿರೇಷನ್ ಮಾಡುತ್ತೆ. ಉಸಿರಾಡುತ್ತಾ? ಹೌದು. ನಾವು ಉಸಿರಾಡುವಾಗ ಹೇಗೆ ಗಾಳಿ ಬಿಡ್ತೀವೋ ಹಾಗೆ ಇವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಮಾಡ್ತಾವೆ. ಅಚ್ಚಾ, ಅದಕ್ಕೆ ಆ ಹಿಟ್ಟಿನೊಳಗೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದು ಹಿಟ್ಟು ಅಷ್ಟು ಮೃದುವಾಗೋದು. ವಾವ್! ಹಾಗಾದ್ರೆ ಹಾಲಿನಿಂದ ಮೊಸರಾಗೋದು ಕೂಡ ಇದೇ ಥರನಾ? ಹೌದು, ಆದ್ರೆ ಅದಕ್ಕೆ ಬೇರೆ ಮೈಕ್ರೋಬ್ಸ್ ಇವೆ. ಬೆಚ್ಚಗಿನ ಹಾಲಿಗೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಸೇರಿದಾಗ ಅದು ಹಾಲಿನ ಸಕ್ಕರೆಯನ್ನ ಲ್ಯಾಕ್ಟಿಕ್ ಆಸಿಡ್ ಆಗಿ ಬದಲಾಯಿಸುತ್ತೆ. ಓ, ಹುಳಿ ಬರೋದಕ್ಕೆ ಇದೇ ಕಾರಣನಾ? ಕರೆಕ್ಟ್. ಈ ಆಸಿಡಿಂದಾನೇ ಕರ್ಡ್ ಫಾರ್ಮೇಷನ್ ಆಗೋದು. ಸೂಪರ್. ಅಡುಗೆ ಮನೆಯಲ್ಲಿ ಇವುಗಳ ಕೆಲಸ ಅರ್ಥ ಆಯ್ತು. ಆದರೆ ನಮ್ಮ ಮುಂದಿರೋ ಇನ್ನೊಂದು ಲೇಖನದಲ್ಲಿ ಹಸುವಿನ ಸಗಣಿಯಿಂದ ಕರೆಂಟ್ ಅಥವಾ ಗ್ಯಾಸ್ ತಯಾರಿಸಬಹುದು ಅಂತ ಇದೆ. ಒಂದು ಸಣ್ಣ ಬ್ಯಾಕ್ಟೀರಿಯಾ ಪವರ್ ಪ್ಲಾಂಟ್ ಥರ ಹೇಗೆ ಕೆಲಸ ಮಾಡುತ್ತೆ? ಇದು ತುಂಬಾ ಇಂಟ್ರೆಸ್ಟಿಂಗ್. ಗಾಳಿಯೇ ಇಲ್ಲದ ಜಾಗದಲ್ಲಿ ಬದುಕುವ ಎನೈರೋಬಿಕ್ ಬ್ಯಾಕ್ಟೀರಿಯಾಗಳು ಇವೆ. ಮುಚ್ಚಿದ ಟ್ಯಾಂಕ್ನೊಳಗೆ ಸಗಣಿಯನ್ನು ಹಾಕಿದಾಗ ಈ ಬ್ಯಾಕ್ಟೀರಿಯಾಗಳು ಆ ಸಗಣಿಯನ್ನು ತಿಂದು ಗ್ಯಾಸ್ ಹೊರಹಾಕ್ತವೆ. ಓ, ಅದನ್ನೇ ನಾವು ಬಯೋಗ್ಯಾಸ್ ಅನ್ನೋದಲ್ಲ? ಹೌದು. ಇದ್ರಲ್ಲಿರೋ ಮೀಥೇನ್ ಗ್ಯಾಸ್ ಬೇಗ ಬೆಂಕಿ ಹಿಡಿಯುತ್ತೆ, ಹಾಗಾಗಿ ಅದರಿಂದ ಅಡುಗೆ ಮಾಡಬಹುದು ಅಥವಾ ಕರೆಂಟ್ ತಯಾರಿಸಬಹುದು. ಅಂದ್ರೆ ಆಕ್ಸಿಜನ್ ಇಲ್ಲದಾಗ ಅವು ಕಸ ತಿಂದು ಬಿಡುವ ಗ್ಯಾಸ್ ನಮ್ಗೆ ಇಂಧನ ಆಗುತ್ತೆ. ಭಾರಿ ಐಡಿಯಾ. ಮತ್ತೆ ಈ ಮೈಕ್ರೋಬ್ಸ್ ಗಿಡಗಳಿಗೂ ಫ್ರೆಂಡ್ಸ್ ಅಂತ ಓದಿದ್ದೆ. ಹೌದು. ಗಿಡಗಳು ಬೆಳೆಯಲು ನೈಟ್ರೋಜನ್ ತುಂಬಾ ಮುಖ್ಯ. ಆದ್ರೆ ಗಿಡಗಳು ನೇರವಾಗಿ ಗಾಳಿಯಿಂದ ಅದನ್ನ ತಗೊಳ್ಳೋಕಾಗಲ್ಲ. ಆಗ ಈ ಬ್ಯಾಕ್ಟೀರಿಯಾ ಸಹಾಯಕ್ಕೆ ಬರುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಕಡಲೆಕಾಯಿ, ಹುರುಳಿಕಾಯಿ ತರಹದ ಲೆಗ್ಯೂಮ್ಸ್ ಗಿಡಗಳ ಬೇರಿನಲ್ಲಿ ರೂಟ್ ನಾಡ್ಯೂಲ್ಸ್ ಅಂದ್ರೆ ಸಣ್ಣ ಗುಳ್ಳೆಗಳಿರ್ತವೆ. ಇದರ ಒಳಗೆ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಅಂದ್ರೆ ಗಿಡಗಳು ಈ ಬ್ಯಾಕ್ಟೀರಿಯಾಗಳಿಗೆ ತಮ್ಮ ಬೇರಿನಲ್ಲಿ ಮನೆ ಕೊಡ್ತವಾ? ಹೌದು, ಒಂದು ತರಹ ಬಾಡಿಗೆ ಮನೆ ಇದ್ದಾಗೆ. ಬ್ಯಾಕ್ಟೀರಿಯಾಗೆ ಉಳಿದುಕೊಳ್ಳಲು ಮನೆ ಸಿಗುತ್ತೆ. ಅದಕ್ಕೆ ಪ್ರತಿಯಾಗಿ ಆ ರೈಸೋಬಿಯಂ ಗಾಳಿಯಲ್ಲಿರುವ ನೈಟ್ರೋಜನ್ ಅನ್ನು ಹೀರಿ ಗಿಡಗಳಿಗೆ ಕೊಡುತ್ತೆ. ಭಲೆ. ಇದನ್ನೇ ನೈಟ್ರೋಜನ್ ಫಿಕ್ಸೇಷನ್ ಅನ್ನೋದು. ವಾವ್! ಅದಕ್ಕೆ ರೈತರು ಕ್ರಾಪ್ ರೊಟೇಷನ್ ಮಾಡಿದ್ರೆ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇರೋದಿಲ್ವಾ? ಇದೊಂದು ಅದ್ಭುತವಾದ ಗೆಳೆತನ. ಹೌದು. ಮಣ್ಣಿನ ಕಥೆ ಆಯ್ತು. ಈಗ ನೀರಿನ ಬಗ್ಗೆ ನೋಡೋಣ. ಕೆರೆಯ ಮೇಲೆಲ್ಲ ಹಸಿರು ಬಣ್ಣದ ಪಾಚಿ ಇರುತ್ತಲ್ವಾ? ಹೌದು, ನೋಡಕ್ಕೆ ಸ್ವಲ್ಪ ಗಲೀಜನ್ಸುತ್ತೆ. ಅದರಿಂದ ಏನಾದ್ರೂ ಉಪಯೋಗ ಇದೆಯಾ? ತುಂಬಾನೇ ಇದೆ. ಅದಕ್ಕೆ ಮೈಕ್ರೋ ಆಲ್ಗೆ ಅಂತಾರೆ. ನೆಲದ ಮೇಲಿರುವ ಮರಗಳ ತರಹಾನೇ ಇವು ಕೂಡ ಫೋಟೋಸಿಂಥಸಿಸ್ ಮಾಡಿ ಆಕ್ಸಿಜನ್ ಪ್ರೊಡಕ್ಷನ್ ಮಾಡ್ತವೆ. ನಿಜಾನಾ? ಹೌದು. ನಿಮ್ಗೆ ಗೊತ್ತಾ, ಭೂಮಿಯ ಮೇಲಿರುವ ಅರ್ಧಕ್ಕಿಂತ ಹೆಚ್ಚು ಆಕ್ಸಿಜನ್ ಬರೋದು ಈ ಸಣ್ಣ ಮೈಕ್ರೋ ಆಲ್ಗೆಗಳಿಂದಲೇ. ಮೈ ಗಾಡ್! ಅಂದ್ರೆ ನಾವು ಉಸಿರಾಡುವ ಆಕ್ಸಿಜನ್ಗಾಗಿ ಮರಗಳಿಗೆ ಮಾತ್ರ ಅಲ್ಲ, ಕೆರೆಯಲ್ಲಿರುವ ಹಸಿರು ಪಾಚಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಷ್ಟೇ ಅಲ್ಲ, ವಿಜ್ಞಾನಿಗಳು ಭವಿಷ್ಯದಲ್ಲಿ ಕಾರು ಮತ್ತೆ ವಿಮಾನ ಓಡ್ಸೋಕೆ ಈ ಮೈಕ್ರೋ ಆಲ್ಗೆಯಿಂದ ಬಯೋಫ್ಯೂಯಲ್ ಕೂಡ ತಯಾರಿಸ್ತಾ ಇದ್ದಾರೆ. ಅಬ್ಬಾ! ಕಸ ಕೊಳೆಯೋದ್ರಿಂದ ಹಿಡಿದು ನಾವು ತಿನ್ನೋ ಇಡ್ಲಿ, ಮೊಸರು, ಉಸಿರಾಡೋ ಆಕ್ಸಿಜನ್ ಮತ್ತೆ ಭವಿಷ್ಯದ ಬಯೋಫ್ಯೂಲ್ವರೆಗೂ ಎಲ್ಲ ಕಡೆಯೂ ಈ ಮೈಕ್ರೋಬ್ಸ್ ನಮಗಾಗಿ ದಿನದ 24 ಗಂಟೆಯೂ ಕೆಲಸ ಮಾಡ್ತಾನೆ ಇರ್ತವೆ. ಖಂಡಿತ. ಈ ಟೈನಿ ಸೂಪರ್ ಹೀರೋಸ್ ಬಗ್ಗೆ ನಾವು ಇನ್ನೂ ಎಷ್ಟೋ ತಿಳ್ಕೊಳ್ಳೋದಿದೆ. ಹಾಗಾಗಿ
ಮುಂದಿನ ಬಾರಿ ಕೆರೆಯಲ್ಲಿ ಆ ಹಸಿರು ಪಾಚಿ ಕಂಡಾಗ ಒಮ್ಮೆ ಯೋಚನೆ ಮಾಡಿ. ಆ ಕಣ್ಣಿಗೆ ಕಾಣದ ಪುಟ್ಟ ಜೀವಿಗಳು ಮುಂದೊಂದು ದಿನ ಆಕಾಶದಲ್ಲಿ ಹಾರುವ ದೊಡ್ಡ ವಿಮಾನಕ್ಕೂ ಇಂಧನ ಒದಗಿಸಬಲ್ಲವು.